ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮದುವೆ ಮನೆಗೆಲ್ಲ ಮಾಡ್ತಾರಲ್ಲ ಖಾರ ಬತ್ತು, ಆ ರೀತಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಾಗಿರ್ತೈತೆ. ನಾನು ಏನೇನು ಮಸಾಲೆ ಹಾಕಿದ್ನಂತ ನೋಡಿಕೊಂಡು ನೀವು ಮಾಡಿ, ಅಷ್ಟು ಚೆನ್ನಾಗಿರ್ತೈತೆ. ಇದಕ್ಕೆ ಬೇಕಂದರೆ ನೀವು ಕ್ಯಾರೆಟು ಬಟಾಣಿ ಹಾಕ್ಕೊಬೋದು, ಇದು ಕ್ಯಾರೆಟು ಬೀನ್ಸ್ ಹಾಕ್ಕೊಬೋದು. ನಾನು ಅದೆರಡೂ ಹಾಕ್ಕೊಂಡಿಲ್ಲ, ಬರೀ ಬಟಾಣಿ ಒಂದೇ ಹಾಕ್ಕೊಂಡಿದ್ದೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಮದುವೆ ಮನೆಯೊಳಗೆ ಮಾಡೋ ಅಂಥ ಖಾರ ಭಾತು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. 1 ಲೋಟ ಅಷ್ಟು ನಾನು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಫಸ್ಟ್ ಚಟ್ನಿ ಮಾಡ್ಕೊಂಬಿಡೋಣ. 1 ಕಪ್ಪು ತೆಂಗಿನಕಾಯಿ, ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಲ್ಲುಪ್ಪು, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಜೀರಿಗೆ, ಒಂದು ಕಾಲು ಬಟ್ಲಷ್ಟು ಹುರ್ಕಡ್ಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ ಒಂದು 1/4 ಕಪ್ಪು, ಸ್ವಲ್ಪ ಶುಂಠಿ, ಸ್ವಲ್ಪ ಹುಣಸೆಹಣ್ಣು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಇದು ತೆಂಗಿನಕಾಯಿ ಹಾಕ್ಕೊಂಬಿಡೋಣ. 1 ಕಪ್ಪು ಕಡಲೆ ಬೀಜ, 1/4 ಕಪ್ಪು ಕಡಲೆಪಪ್ಪು, ಹುರ್ಕಡ್ಲೆ 1/4 ಕಪ್ಪು, 3 ಹಸಿಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಜೀರಿಗೆ, 1 ಇಂಚಷ್ಟು ಶುಂಠಿ, 2 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಅರ್ಧ ಈರುಳ್ಳಿ, ಒಂದು ಅರ್ಧ ಮುಷ್ಟಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ನೀರು ಹಾಕಿ ಸ್ವಲ್ಪ ರುಬ್ಕೊಂಬಿಡೋಣ. ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಂಬಿಡೋಣ. ಬೇರೆ ಬಟ್ಲಿಗೆ ಹಾಕ್ಕೊಂಬಿಡ್ತೀನಿ. ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. 1 ಸ್ಪೂನು ಸಾಸಿವೆ ಹಾಕ್ಕೊತೀನಿ. ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಚಟ್ನಿ ರೆಡಿಯಾಗಿದೆ. 1 ಕಪ್ಪು ರವೆಗೆ ನಾನು 4 ಕಪ್ ನೀರು ಇಟ್ಟಿದ್ದೀನಿ, ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಬಿಸಿಯಾಗಿದೆ. ನಾನು ಒಂದು 6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಸಾಸಿವೆ ಹಾಕ್ಕೊತೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 4 ಗೋಡಂಬಿ ಹಾಕ್ಕೊತೀನಿ. ಬೇಕಂದರೆ ಹಾಕಿಲ್ಲ ಅಂದರೆ ಬಿಡಿ. ಹಸಿಮೆಣಸಿನ್ಕಾಯಿ ಒಂದು 4 ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ತುರಿದಿಟ್ಟಿದ್ದ 1 ಇಂಚಷ್ಟು ಶುಂಠಿ, ಅದು ಹಾಕ್ಕೊತೀನಿ. ಈಗ ದೊಡ್ಡ ಈರುಳ್ಳಿ 1 ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆಗೇ 1 ಬಟ್ಲು ಬಟಾಣಿ ಹಾಕ್ಕೊತೀನಿ, ಹಸಿ ಬಟಾಣಿ. ನೀವು ಬೇಕಂದರೆ ಇದರೊಳಗಡೆ ಕ್ಯಾರೆಟ್ ಹಾಕ್ಕೊಬೋದು, ಬೀನ್ಸ್ ಹಾಕ್ಕೊಬೋದು. ನಾನು ಬಿರಿ ಬಟಾಣಿ ಮಾತ್ರ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ನೋಡಿ ಚೆನ್ನಾಗಿ ಈರುಳ್ಳಿನ ಬಟಾಣಿ ಫ್ರೈ ಆಗಿದೆ. 1 ಗ್ಲಾಸ್ ಅಷ್ಟು ರವೆ ಹಾಕ್ಕೊತಾ ಇದ್ದೀನಿ. ಅದು ಅಷ್ಟೇ, ನಾನು ಫಸ್ಟೇ ಹುರಿದಿಲ್ಲ, ಇದರೊಳಗೆ ನಾನು ಹುರ್ಕೊತೀನಿ. ತುಂಬ ಚೆನ್ನಾಗಿರ್ತೈತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. 1 ಚುಟಿಕೆ ಅರಿಶಿನ ಹಾಕ್ಕೊತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ವಾಂಗಿಬಾತ್ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡೆ. ತುಂಬ ಟೇಸ್ಟಾಗಿರ್ತೈತೆ. ಉಪ್ಪಿಟ್ಟು ಬೇಡ ಅನ್ನೋರು ತಿಂತಾರೆ, ಅಷ್ಟು ಟೇಸ್ಟಾಗಿರ್ತೈತೆ. ಒಂದು 2 ಸ್ಪೂನಷ್ಟು ನಾನು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನೇನು ಹಾಕಬೇಕಾಗಿದೆ ಈಗಲೇ ಹಾಕ್ಕೊಡೋಣ. ಈಗ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ. ಈಗ ನೋಡಿ ಬಿಸಿನೀರು ಕಾಯಿಸಿಟ್ಟಿದ್ದೆ, ಅದು ಹಾಕ್ಕೊತಾ ಇದ್ದೀನಿ. 1 ಕಪ್ಪಿಗೆ ನಾನು 4 ಕಪ್ ತೊಗೊಂಡಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಒಂಚೂರು ನಿಂಬೆ ರಸ ಬಿಟ್ಕೊಳ್ಳೋಣ, ಒಂದು ಅರ್ಧ ಸ್ಪೂನಷ್ಟು. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಿದೆ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ ನಾನು. ಕೆಳಗೆ ಮೇಲೆ ಮಾಡ್ಕೊಂಬಿಡೋಣ. ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ ಆಗಿದೆ. ಒಂದು 2 ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಡೋಣ. ಆಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ.
ಚೂರು ಚಟ್ನಿ ಹಾಕ್ಕೊಂಬಿಡೋಣ. ನೋಡಿದ್ರಲ್ಲ ಖಾರಾಬಾತ್ ಯಾವ ರೀತಿ ಮಾಡೋದು. ನಿಜ ಹೇಳ್ತೀನಿ, ತುಂಬ ಟೇಸ್ಟಾಗಿರ್ತೈತೆ. ಒಂದು ಸತಿ ಈ ಮಸಾಲೆ ಎಲ್ಲ ಹಾಕಿ ನೀವು ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋಕ್ಕಾಗಿ. ಬಾಯ್.